ಹಲೋ ಫ್ರೆಂಡ್ಸ್, ಜೀವನದಲ್ಲಿ ಯಶಸ್ಸು ಕಾಣುವುದು ಸುಲಭವಲ್ಲ, ಹಾಗೆಯೇ ಅದು ಅಸಾಧ್ಯವೂ ಅಲ್ಲ. ಸಕ್ಸಸ್ ಎಂಬುದು ಒಬ್ಬ ವ್ಯಕ್ತಿಯ ಪರಿಶ್ರಮ, ಏಕಾಗ್ರತೆ, ತನ್ನ ಗುರಿಯ ಮೇಲಿರುವ ದೃಢತೆ ಇಂತಹ ಅಂಶಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ಗುರಿ ಹಾಗೂ ಗುರಿಯನ್ನು ತಲುಪುವ ದಾರಿಯ ಬಗ್ಗೆ ಸ್ಪಷ್ಟತೆ ಇದ್ದರೆ ಯಶಸ್ಸನ್ನು ಕಾಣಬಹುದು. ನಾವು ಇಂದು ಈ ವಿಡಿಯೋದಲ್ಲಿ ಸಕ್ಸಸ್ಫುಲ್ ವ್ಯಕ್ತಿಗಳು ಪಾಲಿಸುವ ದೈನಂದಿನ ಅಭ್ಯಾಸಗಳ ಬಗ್ಗೆ ತಿಳಿಸುತ್ತೇವೆ. ಇಂತಹ ಅಭ್ಯಾಸಗಳನ್ನು ದಿನನಿತ್ಯ ಪಾಲಿಸುವುದರಿಂದ ಜೀವನದಲ್ಲಿ ಉತ್ತುಂಗಕ್ಕೇರುತ್ತೀರಾ. ಇಂತಹ ಚಿಕ್ಕ ಚಿಕ್ಕ ಅಭ್ಯಾಸಗಳನ್ನು ನಿರ್ಲಕ್ಷಿಸದೆ ಪಾಲಿಸಿದರೆ ಉತ್ತಮ ವ್ಯಕ್ತಿಯಾಗಿ ನಿಮ್ಮ ಗುರಿಯನ್ನು ಮುಟ್ಟುತ್ತೀರಾ. ಮೊದಲನೆಯದು, ನಿಮ್ಮ ದಿನವನ್ನು ಉತ್ತಮವಾಗಿ ಶುರು ಮಾಡುವುದು. ದಿನನಿತ್ಯ ಬೆಳಗ್ಗೆ ಬೇಗನೆ ಏಳುವುದರಿಂದ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತದೆ. ನೀವು ಫ್ರೆಶ್ ಆಗಿ ಇರುತ್ತೀರಾ. ನಿಮ್ಮ ಇಡೀ ದಿನವನ್ನು ಒಳ್ಳೆಯ ರೀತಿಯಲ್ಲಿ ಪ್ಲಾನ್ ಮಾಡಬಹುದು. ಪ್ರತಿನಿತ್ಯ ಅರ್ಧ ಗಂಟೆಗಳ ಕಾಲ ಮೋಟಿವೇಶನ್ ಬುಕ್ಸ್ ಓದುವುದರಿಂದ ನಿಮಗೆ ಬಹಳ ಅನುಕೂಲವಾಗುತ್ತದೆ ಹಾಗೂ ನಿಮ್ಮ ದಿನ ಚೆನ್ನಾಗಿ ಪ್ರಾರಂಭವಾಗುತ್ತದೆ. ಎರಡನೆಯದು, ಕಲಿಕೆ. ಕಲಿಕೆಗೆ ವಯಸ್ಸಿನ ಮಿತಿ ಇಲ್ಲ. ಕಲಿಯುವ ಅವಕಾಶ ಸಿಕ್ಕಾಗಲೆಲ್ಲ ಅದನ್ನು ಬಳಸಿಕೊಳ್ಳಬೇಕು. ಕಲಿಕೆ ನಮಗೆ ಗುರಿಯ ದಾರಿಯನ್ನು ತೋರಿಸುತ್ತದೆ. ಕಲಿಕೆ ನಮ್ಮನ್ನು ಎಲ್ಲಾ ಸಂದರ್ಭದಲ್ಲೂ ಪರಿಸ್ಥಿತಿಯನ್ನು ಎದುರಿಸಲು ಸಹಾಯ ಮಾಡುತ್ತದೆ. ಸಕ್ಸಸ್ಫುಲ್ ವ್ಯಕ್ತಿಗಳು ಕಲಿಕೆಯನ್ನು ಎಂದೂ ಬಿಡುವುದಿಲ್ಲ. ಹೊಸತನ್ನು ಕಲಿಯುವ ಆಸಕ್ತಿಯನ್ನು ಹೊಂದಿರುತ್ತಾರೆ. ಜೀವನದಲ್ಲಿ ಕಲಿಕೆ ನಮ್ಮನ್ನು ಬಹಳ ಎತ್ತರಕ್ಕೆ ಕರೆದೊಯ್ಯುತ್ತದೆ. ಮೂರನೆಯದು, ಎಂದಿಗೂ ನಮ್ಮ ಕೆಲಸಗಳನ್ನು ಮುಂದೂಡಬಾರದು. ನಾವು ಅಂದುಕೊಂಡ ಕೆಲಸವನ್ನು ಆ ಸಮಯದ ಅವಧಿಯಲ್ಲಿ ಮುಗಿಸಬೇಕು. ಸಕ್ಸಸ್ಫುಲ್ ವ್ಯಕ್ತಿಗಳು ಎಂದಿಗೂ ಅವರ ಕೆಲಸಗಳನ್ನು ನಾಳೆಗೆ ತಳ್ಳುವುದಿಲ್ಲ. ಅಂದಿನ ಕೆಲಸ ಆ ಅವಧಿಯಲ್ಲೇ ಮುಗಿಸುತ್ತಾರೆ. ನಾಲ್ಕನೆಯದು, ಸಮಾಜ ನಮ್ಮ ಬಗ್ಗೆ ಏನು ಮಾತಾಡುತ್ತದೆ ಎಂಬ ಭಾವನೆಗೆ ಒಳಗಾಗಬಾರದು. ನಮ್ಮ ಕೆಲಸದ ಬಗ್ಗೆ ನಮಗೆ ನಂಬಿಕೆ ಇರಬೇಕು. ಸಮಾಜ ಅದರ ಬಗ್ಗೆ ಏನೇ ಮಾತಾಡಿದರೂ ಅಂತಹ ಮಾತಿಗೆ ತಲೆಕೆಡಿಸಿಕೊಳ್ಳಬಾರದು. ಸಮಾಜದಲ್ಲಿ ಎಲ್ಲರ ಥಿಂಕಿಂಗ್ ಬೇರೆ ಬೇರೆಯಾಗಿರುತ್ತದೆ. ನೀವು ಎಲ್ಲರ ಮಾತಿಗೆ ತಲೆಕೆಡಿಸಿಕೊಂಡು ನಿಮ್ಮ ಗುರಿಯನ್ನು ಮುಟ್ಟಲು ಕಷ್ಟವಾಗುತ್ತದೆ. ಐದನೆಯದು, ಜೀವನದಲ್ಲಿ ನಿಮ್ಮ ಗುರಿ ಏನೆಂಬುದನ್ನು ನಿರ್ಧರಿಸಿಕೊಳ್ಳಬೇಕು. ಅನೇಕರು ಗುರಿಯೇ ಇಲ್ಲದೆ ಕೆಲಸ ಮಾಡುತ್ತಾರೆ. ಹಾಗಾಗಿ ಅವರು ಎಂದಿಗೂ ಸಕ್ಸಸ್ ಕಾಣುವುದಿಲ್ಲ. ಆದ್ದರಿಂದ ಜೀವನದಲ್ಲಿ ಗುರಿ ಎಂಬುದು ಮುಖ್ಯ. ನಿಮ್ಮ ಗುರಿಯನ್ನು ಪ್ರೇರಣೆಯಾಗಿಟ್ಟುಕೊಂಡು ಕೆಲಸ ಮಾಡಿದರೆ ಖಂಡಿತವಾಗಿಯೂ ಸಕ್ಸಸ್ ನಿಮ್ಮ ಪಾಲಿಗೆ ದೊರೆಯುತ್ತದೆ. ಆರನೆಯದು, ನಮ್ಮ ಜವಾಬ್ದಾರಿಗಳನ್ನು ತಿಳಿದುಕೊಳ್ಳುವುದು. ಯಾರಾದರೂ ನಿಮಗೆ ಜವಾಬ್ದಾರಿಯನ್ನು ಕೊಟ್ಟರೆ ಅದನ್ನು ಖುಷಿಯಿಂದ ನಿರ್ವಹಿಸಬೇಕು. ನಮ್ಮನ್ನು ನಂಬಿ ಜವಾಬ್ದಾರಿಯನ್ನು ವಹಿಸಿದ್ದಾರೆ ಎಂಬುದನ್ನು ಮರೆಯಬಾರದು. ಮನೆ, ಸ್ಕೂಲ್, ಕಾಲೇಜ್ ಎಲ್ಲೇ ನಿಮಗೆ ಏನೇ ರೆಸ್ಪಾನ್ಸಿಬಿಲಿಟಿ ಕೊಟ್ಟರೂ ಅದನ್ನು ನಿರ್ವಹಿಸಬೇಕು. ಇದರಿಂದ ನಿಮ್ಮ ಪರ್ಸನಾಲಿಟಿ ಡೆವಲಪ್ ಆಗುತ್ತದೆ. ಏಳನೆಯದು, ಜೀವನದಲ್ಲಿ ಒಳ್ಳೆಯ ಉದ್ದೇಶವನ್ನು ಹೊಂದಿರಬೇಕು. ಒಂದು ಒಳ್ಳೆಯ ಉದ್ದೇಶ ಮತ್ತು ಉತ್ಸಾಹದಿಂದ ಕೆಲಸಗಳನ್ನು ಮಾಡಿದರೆ ನಮ್ಮ ಗುರಿಯನ್ನು ತಲುಪುತ್ತೇವೆ. ಎಂಟನೆಯದು, ರಾತ್ರಿ ಬೇಗ ಮಲಗಿ ಬೆಳಗ್ಗೆ ಬೇಗ ಏಳುವುದು. ಇದು ಒಂದು ಒಳ್ಳೆಯ ಅಭ್ಯಾಸ. ನಮ್ಮ ಆಯುರ್ವೇದದಲ್ಲೂ ಇದನ್ನು ಆದರ್ಶವಾಗಿ ಪಾಲಿಸುತ್ತಾರೆ. ಇದನ್ನು ಪಾಲಿಸುವುದರಿಂದ ನಾವು ಸ್ವಸ್ಥವಾಗಿರುತ್ತೇವೆ. ರಾತ್ರಿ ತಡವಾಗಿ ಮಲಗಿ ಬೆಳಗ್ಗೆ ತಡವಾಗಿ ಏಳುವುದು ಕೆಟ್ಟ ಅಭ್ಯಾಸಗಳಲ್ಲಿ ಒಂದು ಕಡೆ ರಾತ್ರಿ ತಡವಾಗಿ ನಿದ್ದೆ ಮಾಡುವುದರಿಂದ ನಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುವುದರ ಜೊತೆಗೆ ಬೆಳಗಿನ ಜಾವದ ಒಳ್ಳೆಯ ಸಮಯವನ್ನು ನಾವು ನಿದ್ರಿಸುವುದರ ಮೂಲಕ ಹಾಳು ಮಾಡಿಕೊಳ್ಳುತ್ತೇವೆ. ಬೆಳಗ್ಗೆ ಬೇಗ ಎದ್ದು ವ್ಯಾಯಾಮ ಮಾಡುವುದರಿಂದ ನಮ್ಮ ಶರೀರ ಸ್ವಸ್ಥವಾಗಿರುತ್ತದೆ. ಬೆಳಗಿನ ಫ್ರೆಶ್ ಏರ್ನಲ್ಲಿ ಸಿಗುವ ಆಕ್ಸಿಜನ್ ಇಂದ ನಮ್ಮ ಬುದ್ಧಿ ಹೆಚ್ಚುತ್ತದೆ. ಇದರಿಂದ ನಮ್ಮ ಯೋಚನಾ ಶಕ್ತಿ ಹೆಚ್ಚುತ್ತದೆ. ಬಹಳಷ್ಟು ಸಕ್ಸಸ್ಫುಲ್ ವ್ಯಕ್ತಿಗಳು ಇವನ್ನು ಪಾಲಿಸುತ್ತಾರೆ.